ಅಮ್ಮ ಮೀನಾ, ನಿಮ್ಮ ಅತ್ತೆ ಬಂದ್ಬಿಟ್ರು. ನೀನು ನೋಡಿದ್ರೆ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಬೇಗ ಅಲ್ಲಿಂದ ಹೊಟ್ಬಿಡಮ್ಮ. ಸರಿ ಅಂಕಲ್. ನನ್ನ ತಾಯಿ ಅನ್ನಿಸ್ಕೊಂಡಿದ್ದಾಳಲ್ಲ, ಅವಳ ತಾಳಿ ಇನ್ನು ಕಿತ್ತೋಗಿಲ್ವಾ ಅಂತ ನೋಡೋಕ್ ಬಂದ್ಯ? ಅಪರಾಧಕ್ಕೆ ಶಿಕ್ಷೆ ಮಾತ್ರ ಇರೋದು. ರವಿ, ಇಲ್ಲಂಗ್ ಮಾಡ್ತಿದ್ಯಾ? ಮಾವ ಹೇಗಿದ್ದಾರೆ? ಮಾವ ಹೇಗಿದ್ದಾರೆ? ಏನಾಯ್ತು? ರವಿ, ರವಿ ಪ್ಲೀಸ್ ಹೇಳು. ನೀನು ಅಳ್ಬೇಡ. ಮಾವ ಹೇಗಿದ್ದಾರೆ ಅಂತ ಹೇಳು ಪ್ಲೀಸ್. ಗೊತ್ತಿಲ್ಲ ಶ್ರುತಿ, ನನ್ನನ್ನು ಅವ್ರು ನೋಡಕ್ಕೆ ಬಿಟ್ಟಿಲ್ಲ. ವಾಟ್? ನಿನಗೆ ನಿನ್ ತಂದೆ ನೋಡಕ್ ಬಿಡ್ಲಿಲ್ವಾ? ಅವನ್ನ ನೋಡೋ ಎಲ್ಲ ರೈಟ್ಸ್ ನಿನಗಿದೆ ಅಲ್ವಾ? ನಾನು ಎಷ್ಟು ಕೇಳ್ಕೊಂಡೆ ಶ್ರುತಿ, ಒಂದೇ ಒಂದ್ಸಲ ಅಪ್ಪನ ನೋಡಕ್ ಬಿಡಿ ಅಂತ ಬೇಡ್ಕೊಂಡೆ. ಬಟ್ ಯಾರು ನನ್ನ ಅವ್ರ ಹತ್ರನೇ ಬಿಟ್ಟಿಲ್ಲ. ನಾನು ನಮ್ಮ ಮನೆಯವರಿಂದ ದೂರ ಆಗ್ಬಿಟ್ಟೆ ಶ್ರುತಿ. ನಾನು ಯಾರಿಗೂ ಬೇಡವಾಗೋದೆ ಶ್ರುತಿ. ರವಿ ಪ್ಲೀಸ್ ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೊ ರವಿ. ರವಿ ಪ್ಲೀಸ್ ಪುಟ್ಟ, ಕಾಮ್ ಡೌನ್. ನೀನ್ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಗೆಸ್ ಮಾಡಿದ್ದೆ ಈ ಥರ ಏನಾದರೂ ಆಗುತ್ತೆ ಅಂತ. ಆದರೆ ಅವ್ರು ನಿನ್ನ ತಂದೆ ಅಲ್ವಾ, ಅವ್ರು ನಿನ್ನ ಮೀಟ್ ಮಾಡಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡೆ. ಪುಟ್ಟ, ಒಂದು ಮಾತು ನೆನ್ಪಿಟ್ಕೊ, ಯಾರು ನಿನ್ನ ಎಷ್ಟು ದ್ವೇಷಿಸಿದ್ರು, ಎಷ್ಟು ದೂರ ಮಾಡಿದ್ರು, ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊ ಪುಟ್ಟ. ಅಪ್ಪ ಬೇಗ ಹುಷಾರಾಗ್ತಾರೆ. ನೀನು ಫೀಲ್ ಆಗಬೇಡ ಪುಟ್ಟ. ಯಾಕೆ ಯಾಕೆ ಅಳ್ತಿದೀಯಾ? ಏನೂ ಆಗಿಲ್ಲ.
ಹುಷಾರಾಗಿದ್ದೀನಿ ನಾನು. ನನಗೇನಾದ್ರೂ ಆಗತ್ತಿದ್ರೆ ನಾನು ಇಡ್ತಾ ಇರ್ಲಿಲ್ಲ ರೀ, ನಿಮ್ ಜೊತೆನೆ ಬಂದ್ಬಿಡ್ತಿದ್ದೆ. ಈ 2 ದಿನ ನಾನು ಹೇಗೆ ಒದ್ದಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ನನಗೆ ಅರ್ಥ ಆಗುತ್ತೆ. ನನಗೆ ಈ ಭೂಮಿ ಬಿಟ್ಟು ಹೋಗೋ ಚಿಂತೆ ಯಾವತ್ತೂ ಇರಲಿಲ್ಲ ಶಾಂತಿ. ಆದರೆ ನಾನು ಹೋಗ್ಬಿಟ್ರೆ ನನ್ನ ಸ್ಥಿತಿ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಶಾಂತಿ. ಬಿಡ್ತು ಬನ್ನಿ, ಸಾವನ್ ಗೆದ್ದವರು 1000 ವರ್ಷ ಬದುಕ್ತಾರಂತೆ. ಇದ್ಮೇಲೆ ನಿಮ್ಮ ಆಯಸ್ಸು ಗಟ್ಟಿಯಾಗಿರುತ್ತೆ, ಏನೂ ಆಗಲ್ಲ. ನಿಧಾನ. ಅಯ್ಯೋ ಹೌದಲ್ಲ, ಸಾರಿಪ್ಪ ಸಾರಿ ಅಪ್ಪ. ಹೇಗಿದೆಯಪ್ಪ? ಹೆಂಗೆ? ಹುಷಾರಾಗಿದ್ದೀನಿ. ನಾವೆಲ್ಲ ಎಷ್ಟು ಕಷ್ಟಪಟ್ಬಿಟ್ಟು ಗೊತ್ತಾ? ಹಾಂ, ನಿನಗೆ ಹಿಂಗಾಗಿರೋದನ್ನ ನಮ್ಮ ಕೈಲಿ ಯಾರ ಕೈಲೂ ತಡ್ಕೊಳಕ್ಕಾಗಿಲ್ಲ. ನಮ್ಮ ಕೈಲೆಲ್ಲ ಬಿಡು, ಯಾವ ಮಕ್ಳಿಗೂ ಅಪ್ಪಂಗೆ ಹಿಂಗಾಗೋದನ್ನ ತಡ್ಕೊಳಕ್ಕಾಗಲ್ಲಪ್ಪ. ಕೋಪ ಬಂದಾಗ ಹೋಗಪ್ಪ ಅಂತ ಏನೇನೋ ಅಂದ್ಬಿಟ್ಟಿರ್ತೀವಿ. ಆದರೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಂದಾಗಲೇ ಅದ್ರ ಸಂಕಟ ಏನು ಅಂತ ಅರ್ಥ ಆಗದಪ್ಪ. ನಿನಗೇನು ಗೊತ್ತಾಗತ್ತೆ, ಸುಮ್ಮನೆರಪ್ಪ ಅಂತ ಗದರ್ತೀವಿ. ಆದರೆ ಅದೇ ಅಪ್ಪ ಒಂದಿನ ಸುಮ್ಮನಾಗಿ ಹೋಗ್ತಾರೆ ಅಂತ ಗೊತ್ತಾದಾಗಲೇ ಎದೆ ಒಡೆದೋಗೋದು. ಯಾಕಪ್ಪ ಸುಮ್ಮನೆ ಮಾತಾಡ್ತಾನೆ ಇರ್ತೀಯ, ಹೋಗಿ ಮಲ್ಕೋಬಾರ್ದ ಅಂತ ರೇಗ್ತೀವಿ. ಆದರೆ ಅದೇ ಅಪ್ಪ ಮಾತು ನಿಲ್ಸಿ ಮಲಗ್ಬಿಡ್ತಾರೆ ಅಂತ ಗೊತ್ತಾದಾಗಲೇ ಅಪ್ಪ ಅಂದರೆ ಏನು ಅಂತ ಗೊತ್ತಾಗೋದು. ತಪ್ಪಾಗೋಯ್ತು. ನೀನು ಕುಡಿಬೇಡ ಅಂತ ಯಾವಾಗಲೂ ಹೇಳ್ತಾ ಇರ್ತೀಯ. ನಾನು ಕುಡ್ಕೊಂಬಂದು ನಿನಗೆ ಶಿಕ್ಷೆ ಆಗೋಂಗೆ ಮಾಡಿಬಿಟ್ಟೆ. ಕೊಡ್ತಾನೆ ಹಾಗೆ ಕಣು. ಕುಡಿಯೋನು ಒಂಥರ ಶಿಕ್ಷೆ ಕೊಟ್ಟರೆ ಅವನು ಸುತ್ತ ಇರೋರನ್ನ ಸತ್ತು ಬದುಕಿಸ್ತಾ ಇರುತ್ತೆ ಕಣೋ. ಹೌದು, ಅವು ಮನೋಜ ರೋಹಿಣಿ ಎಲ್ಲ ಎಲ್ಲೋ. ಬಾಹು, ಇಡೀ ಫ್ಯಾಮಿಲಿ ಇಲ್ಲೇ ಟೆಂಟ್ ಹಾಕೊಂಡು ಕೂತಿದೆ.